ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ನಮ್ಮ ಮಲೆನಾಡಿನ ಸಾಂಪ್ರದಾಯಿಕ ಸಾಂಬಾರುಗಳಲ್ಲಿ ಒಂದಾದಂತಹ ಹುರುಳಿಕಟ್ಟು ಸಾಂಬಾರು, ಇದು ತುಂಬಾ ಇಷ್ಟ ಆಗುತ್ತೆ ನಮ್ಮ ಮಲೆನಾಡಿನ ಭಾಗದ ಜನತೆಗೆ. ಇದು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಿದ್ದೀನಿ. ಇದನ್ನು ಅಡುಗೆ ಭಟ್ರು ಹೇಗೆ ಮಾಡಿದ್ದಾರೆ ಅದೇ ರೀತಿ ನಾನು ನಿಮ್ಮ ಜೊತೆ ತೋರಿಸ್ತಾ ಇರೋವಂಥದ್ದು. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಒನ್ ಬೈ ಒನ್ ಹೇಗೆ ಮಾಡ್ತೀನಿ, ಹೇಗೆ ಮಸಾಲೆ ಹುರ್ಕೋತೀನಿ ಅದೇ ರೀತಿ ನೀವು ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ 2 kg ಹುರುಳಿಕಾಳನ್ನು ತಗೊಂಡು ಈ ಥರ ಜಾಲಿಸ್ಕೋಬೇಕಾಗತ್ತೆ. ಕಲ್ಲು ಮಣ್ಣು ಎಲ್ಲ ತುಂಬ ಇರುತ್ತೆ. ಎಂಥದೇ ಕ್ಲೀನ್ ಮಾಡಿರೋಂಥ ತಂದರೂ ಸ್ವಲ್ಪನಾರು ಕಲ್ಲುಗಳು ಸಿಗುತ್ತೆ ಹುರುಳಿಕಾಳಲ್ಲಿ. ಹಾಗಾಗಿ ಈ ಥರ ಒಂದು ಕ್ಲೀನ್ ಮಾಡ್ಕೋಬೇಕಾಗತ್ತೆ. 2 kg ಹುರುಳಿಕಾಳಿಗೆ 10 ಲೀಟ್ರ್ ನೀರಾಗೋಷ್ಟು ಹಾಕ್ಕೊಂಡು ದೊಡ್ಡ ಪಾತ್ರೆಯಲ್ಲಿ ತಳ ದಪ್ಪ ಇರೋವಂಥ ಪಾತ್ರೆ ತೊಗೋಬೇಕಾಗತ್ತೆ. ಇದು 3 ದಿನಗಳ ಕಾಲ ಬೇಯಿಸ್ಕೋಬೇಕು. ನಾನು ಸೌದೆ ಒಲೆ ಉಪಯೋಗಿಸ್ಕೊಂಡು 3 ದಿನಗಳ ಕಾಲ ಕುದಿಸ್ಕೊಂಡು ಕಟ್ಟನ್ನು ಬರ್ಸ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಕಲ್ಲು ಸಿಕ್ಕಿದೆ. ಇದನ್ನು ಕ್ಲೀನ್ ಮಾಡಿದ ನಂತರ ತೊಳ್ಕೊಂಡು ಬೇಯಲಿಕ್ಕೆ ಇಡೋಣ. ಈ ಥರ ಒಂದು ಸೌದೆ ಒಲೆಯಲ್ಲಿ 3 ದಿನಗಳ ಕಾಲ ನಾನು ಬೇಯಿಸ್ಕೊಂಡು ಕಟ್ಟನ್ನು ತೆಗೆದಿದ್ದೆ. ಈ ಥರ ಒಂದು 10 ಲೀಟ್ರ್ ನೀರು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ನಂತರ ಒಂದು 1/4 kg ಆಗೋಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನೂ ಸೇರಿಸ್ಕೊಳ್ತಾ ಇದ್ದೀನಿ, ಕಲ್ಲರಿಗೆ ಹಾಗೂ ರುಚಿಗೋಸ್ಕರ. ನೋಡಿ, ಈ ಥರ ಒಂದು ಕುದಿಬೇಕು. ಕುದ್ದು ರಸ ಅದ್ರ ಹುರುಳಿಕಾಳು 2 ಭಾಗ ಆಗಿ ಒಳಗಡೆ ಇರೋ ತಿರುಳಲ್ಲಿ ಕಟ್ಟು ಬಿಡಬೇಕು. ಆವಾಗ ಹುರುಳಿಕಟ್ಟು ರೆಡಿಯಾಗುತ್ತೆ. ಇದನ್ನು ಸೋಸ್ಕೊಬಿಟ್ಟು ನಾವು ಈ ಕಾಳನ್ನು ಪಲ್ಯ ಮಾಡ್ಕೋಬೋದು. ಈ ಥರ ಒಂದು ಕಟ್ಟು ಇಳಿದಿರುತ್ತಲ್ಲ, ಬಗ್ಸ್ಕೊಂಡಿರ್ತೀವಲ್ಲ, ಅದನ್ನು ಸಾಂಬಾರು ಮಾಡೋ ಅಂಥದ್ದು. ಈ ಒಂದು ಹುರುಳಿಕಾಳು ಬೇಯಿಸೋಂಥ ಹುರುಳಿಕಾಳಲ್ಲಿ ಒಬ್ಬಿಟ್ಟು ಸಹ ಮಾಡ್ಕೋತೀವಿ. ತುಂಬ ಚೆನ್ನಾಗಿರುತ್ತೆ ಹುರುಳಿಕಾಳು ಒಬ್ಬಿಟ್ಟು. ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಥರ ಒಂದು ಗಟ್ಟಿ ಕಟ್ಟು ನೋಡಿ, ಇಷ್ಟು ಇನ್ನೂ ಗಟ್ಟಿ ಕುದಿಸ್ಬೋದು. ಇನ್ನೂ ತುಂಬಾ ಬೆಂಕಿ ಹಾಕ್ಕೊಂಡು ತುಂಬಾ ಉರಿ ಕೊಟ್ಕೊಂಡು ಇನ್ನೂ ಗಟ್ಟಿ ಕಟ್ಟು ತೆಗಿಬೋದು. ತುಂಬ ಚೆನ್ನಾಗಿರುತ್ತೆ. ಏನು ಮಸಾಲೆ ಹಾಕ್ಕೊಳ್ದಲೇ ಈ ಥರ ಒಂದು ಬೇಯಬೇಕಾದ್ರೇ ಮೆಣಸಿನ್ಕಾಯಿ ಉಪ್ಪು ಹಾಕಿರ್ತೀವಲ್ಲ, ಅದೇ ರುಚಿ ಇರುತ್ತೆ. ಇವೆಲ್ಲ ಹಾಕಲಿಲ್ಲ ಅಂದ್ರೂ ಹಾಗೆ ತಿನ್ನಲಿಕ್ಕೂ ಒಗ್ಗರಣೆ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಈ ಸಾರು. ಇಷ್ಟು ಇಂಗ್ರೀಡಿಯೆಂಟ್ಸು ಈ ಸಾಂಬಾರಿಗೆ ಬೇಕು. ಏನೇನು ಬೇಕು ನೋಡೋಣ ಬನ್ನಿ. ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಒಂದು 2ರಿಂದ 3 ಇಂಚು ಚಕ್ಕೆ, ಒಂದು 5 ಲವಂಗ, 1/4 kg ನಾಟಿ ಬೆಳ್ಳುಳ್ಳಿ, ಇದು ಸಣ್ಣದಿದೆ, ಇದು 1/4 kg ತೊಗೊಂಡಿದ್ದೀನಿ. ಮತ್ತು 1/4 kg ಈರುಳ್ಳಿ, ಗಸಗಸೆ ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಹಾಗೂ ಧನಿಯಾ 50 ಗ್ರಾಮು, ಧನಿಯಾ ಕಾಳು, ಸಾಂಬಾರು ಬೀಜ, ಮತ್ತು ಒಂದು ಚಿಕ್ಕ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 20, ಮಣ್ಕಟ್ಟು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಒಂದು 20 ತೊಗೊಂಡಿದ್ದೀನಿ. ಜೀರಿಗೆ ಒಂದು 4ರಿಂದ 5 ಟೇಬಲ್ ಸ್ಪೂನು. ಮತ್ತು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಮತ್ತು ರುಬ್ಲಿಕ್ಕೂ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹುಣಸೆ ರಸ ಬೇಕಾಗುತ್ತೆ, ಗಟ್ಟಿಯಾಗಿರುವಂತಹ ಹುಣಸೆ ರಸನ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮತ್ತು ಬೆಲ್ಲ ಕೂಡ ಬೇಕಾಗುತ್ತೆ, ಬೆಲ್ಲ ಒಂದು 50 ಗ್ರಾಮ್ ಬೇಕಾಗುತ್ತೆ. ಇಷ್ಟು ಒಂದು ರುಬ್ಲಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು. ಮತ್ತು ಸಾಂಬಾರು ಕುದಿಬೇಕಾದ್ರೆ ಇದ್ರ ಮೇನ್ ಇಂಗ್ರೀಡಿಯೆಂಟ್ಸು, ಅಡುಗೆ ಭಟ್ರು ಸೀಕ್ರೆಟ್ ಏನಂತ ಹೇಳಿದ್ರೆ ಬೆಣ್ಣೆ ಎಷ್ಟು ಹಾಕ್ತೀವೋ ಈ ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ. ಬೆಣ್ಣೆ ನಾನು ಇಲ್ಲಿ 1/4 kg ತೊಗೊಂಡಿದ್ದೀನಿ. ಬೇಕಿದ್ದಲ್ಲಿ ಇನ್ನೂ ಜಾಸ್ತಿ ಹಾಕ್ಕೊಂಡ್ರು ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒಂದು ಬೆಂದಂಥ ಕಾಳನ್ನು ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ತೆಂಗಿನ ತುರಿ ಜಾಸ್ತಿ ಹಾಕ್ಕೊಂಡ್ರೆ ಒಂದು ಪಲ್ಯನೂ ಆಗುತ್ತೆ, ಈ ಥರ ಒಂದು ಸಾಂಬಾರು ಆಗುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ನೋಡಿ. ಬೆಣ್ಣೆನ ಇದರಲ್ಲಿ 1/4 ಭಾಗ ತೊಗೊಳ್ತಾ ಇದ್ದೀನಿ. ಮೊದಲಿಗೆ ಈ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ನಾನು ಹೇಗೆ ತೋರಿಸಿದ್ದೀನಿ ಒನ್ ಬೈ ಒನ್ ಅದೇ ರೀತಿ ಹುರ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಮೊದಲಿಗೆ ಜೀರಿಗೆ, ಸಂಬಾರ, ಚಕ್ಕೆ ಲವಂಗ ಹಾಕ್ಕೊಂಡು ಒಂದು 5 ನಿಮಿಷಗಳ ಕಾಲ ಹುರ್ಕೊಳ್ತಾ ಇದ್ದೀನಿ. ನಂತರ ಒಣಮೆಣ್ಸಿಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ, ಅದು ಮಣ್ಕಟ್ಟು ಮೆಣಸಿನ್ಕಾಯಿ ಖಾರದ್ದು, ಒಟ್ಟಿಗೆ ಹಾಕ್ಕೊಂಡು ಅದೊಂದು 5 ನಿಮಿಷಗಳ ಕಾಲ ಹುರ್ಕೊಂಡು ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ನಂತರ ಬೆಳ್ಳುಳ್ಳಿನೂ ಸೇರಿಸ್ಕೊಂಡು ಈರುಳ್ಳಿನೂ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಸತತ ಇದೊಂದು 20 ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ ಸಿಮ್ಮಲ್ಲೇ. ಲೋ ಫ್ಲೇಮಲ್ಲಿ ಜಾಸ್ತಿ ಉರಿ ಮಾಡಿ ಹುರ್ಕೊಳ್ಳೋಕೆ ಹೋಗಬೇಡಿ. ಇದು ಕಪ್ಪು ಬಂದುಬಿಟ್ರೆ ರುಚಿ ಚೆನ್ನಾಗಿರೋದಿಲ್ಲ ಈ ಸಾರು. ಹಾಗಾಗಿ ತಾಳ್ಮೆಯಿಂದ ಸಿಮ್ಮಲ್ಲೇ ಹುರ್ಕೊಳ್ಳಿ. ನಾನು ಹೇಗೆ ತೋರಿಸ್ತಾ ಇದ್ದೀನಿ ಹಾಗೆ ಒನ್ ಬೈ ಒನ್ ಹಾಕ್ಕೊಂಡು ಹುರ್ಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ ಮೊದಲೇ ಹಾಕ್ಕೊಂಡು ಹುರ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಮಧ್ಯದಲ್ಲಿ ಸೇರಿಸ್ಕೊಂಡು ಹುರ್ಕೊಂಡಾಗ ರುಚಿ ಚೆನ್ನಾಗಿರುತ್ತೆ. ನಂತರ ಒಣ ಕೊಬ್ಬರಿನೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಂಡು ಈಗ ಒಂದು ಮಸಾಲೆನ ರುಬ್ಕೋಬೇಕಾಗತ್ತೆ. ಇದು ಒಂದು 10 ನಿಮಿಷಗಳ ಕಾಲ ಆರ್ಲಿಕ್ಕೆ ಇಡಬೇಕಾಗತ್ತೆ.
ಒಂದು 20 ನಿಮಿಷಗಳ ಕಾಲ ಹುರ್ಕೊಂಡು ಒಂದು 10 ನಿಮಿಷಗಳ ತಣ್ಣಗಾಗಲಿಕ್ಕೆ ಬಿಟ್ಟ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕಾಗತ್ತೆ. ಈ ಒಂದು ಸಾಂಬಾರನ್ನ ನಮ್ಮ ಮಲೆನಾಡು ಭಾಗಗಳಲ್ಲಿ ಮದುವೆ ಸಮಾರಂಭಗಳಲ್ಲಿ ಮಾಡಿಸ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸೇಮ್ ಅಡುಗೆ ಭಟ್ರು ಹೇಗೆ ಮಾಡ್ತಾರೆ ಅದೇ ಒಂದು ರೀತಿಲಿ ನಾನು ನಿಮಗೆ ತೋರಿಸ್ತಿರೋದು. ಹಾಗಾಗಿ 1 by 1 ಹೇಗೆ ಹೇಳಿದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ. ಈಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ರುಬ್ಕೊಬಿಟ್ಟು ಬಂದಿದ್ದೀವಿ ನೈಸಾಗಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜಜ್ಜಿದಂತಹ ಬೆಳ್ಳುಳ್ಳಿನ ಹಾಗೂ ಒಣಮೆಣಸಿಕಾಯಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ರುಬ್ಬಿದಂಥ ಮಿಶ್ರಣವನ್ನು ಸೇರಿಸ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಈ ಥರ ಒಂದು 10 ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ. ಇದಕ್ಕೆ ನಾವು ಹುಣಸೆ ರಸ ಮಾಡಿಟ್ಕೊಂಡಿದ್ವಲ್ಲ, ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹುಣಸೆ ರಸ, ಬೆಲ್ಲ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ನಂತರ ನಾವು ಹುರುಳಿ ಕಟ್ಟನ್ನು ತಕ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಈ ಒಂದು ಹುರುಳಿ ಕಟ್ಟು, ಇದನ್ನೇ ನಾವು ಕಟ್ಟು ಅಂತ ಹೇಳೋದು. ಅಂದರೆ ಹುರುಳಿ ಕಾಳನ್ನು ಬೇಯಿಸಿ ತೆಗೆದಿದಂತಹ ರಸಕ್ಕೆ ಕಟ್ಟು ಅಂತ ಹೇಳೋದು. ನೋಡಿ, ಎಷ್ಟು ಅಡಿ ಎಲ್ಲ ಗಟ್ಟಿಯಾಗಿ ನಿಂತಿದೆ. ಯಾವುದೇ ಕಾರಣಕ್ಕೂ ಹುರುಳಿಕಾಳನ್ನು ರುಬ್ಬಿಬಿಟ್ಟು ಹಾಕ್ತಾರೆ ದಪ್ಪ ಬರಲಿ ಮಂದ ಬರಲಿ ಅಂಥೇಳಿ. ಆ ಥರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನೀವು. ಇದೇ ರೀತಿ ಸ್ವಲ್ಪ ತೆಳು ಆದರೂ ಚೆನ್ನಾಗಿರುತ್ತೆ, ಕುದ್ದು ಮತ್ತೆ ಗಟ್ಟಿಯಾಗುತ್ತೆ. ಹುರುಳಿಕಾಳನ್ನು ರುಬ್ಬಲಿಕ್ಕೆ ಹಾಕ್ಕೊಂಡು ಮಸಾಲೆ ಜೊತೆ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ರೀತಿ ಮಾಡಿ ನೋಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇದು ಒಂದು ಅರ್ಧ ಗಂಟೆಗಳ ಕಾಲ ಕುದಿಸ್ಕೋಬೇಕಾಗತ್ತೆ. ಒಂದು ಅರ್ಧ ಕುದ್ದಿದ ನಂತರ ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಳ್ಳೋಣ. ಇದ್ರದ್ದು ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿದ್ರೆ, 2 kg ಹುರುಳಿಕಟ್ಟಿನ ಸಾಂಬಾರಿಗೆ ನಾನು 1/4 kg ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೂ ಹೆಚ್ಚು ಹಾಕಿದ್ರೂ ಏನು ತೊಂದರೆ ಇಲ್ಲ, ರುಚಿ ಚೆನ್ನಾಗಿರುತ್ತೆ. ನೋಡಿ, ಇದು ಮನೇಲೇ ತೆಗೆದಿರೋಂತಹ ಬೆಣ್ಣೆ, ತುಂಬ ಚೆನ್ನಾಗಿರುತ್ತೆ. ಆಗ ಫ್ರೆಶ್ ಆಗಿ ಮಾಡಿರೋಂತಹ ಬೆಣ್ಣೆ. ಈ ಸಾಂಬಾರಿನ ಒಂದು ಗುಟ್ಟು ಏನಂತ ಹೇಳಿದ್ರೆ ಬೆಣ್ಣೆನೆ. ಹಾಗಾಗಿ ಹುರುಳಿಕಟ್ಟು ಸಾಂಬಾರು ತುಂಬಾ ರುಚಿ ಇರುತ್ತೆ. ಹುರುಳಿಕಟ್ಟು ಸಾಂಬಾರು ಕುಕ್ಕರಲ್ಲೂ ಸಹ ಮಾಡ್ಕೋಬೋದು, ಒಂದು ನಮಗೆ ಸ್ವಲ್ಪನೂ ಸಹ ಮಾಡ್ಕೋಬೋದು. ನಾನು 2 kg ಹುರುಳಿಕಾಳು ಬೇಯಿಸಿದಾಗ ನನಗೆ ಒಂದು 2 kg ಆಗೋಷ್ಟು ಕಟ್ಟು ಸಿಕ್ಕಿದೆ. ಇದೇ ಒಂದು ಮೆಜರ್ಮೆಂಟು. 2 kgಗೆ ಒಂದು 2 kg, ಇಲ್ಲ 1 kg ಇನ್ನೂ ಗಟ್ಟಿ ಕುದಿಸ್ತೀನಿ ಅಂದರೆ 1 kg ಕಟ್ಟನ್ನು ಇಳಿಸ್ಕೋಬೋದು. ಇನ್ನು ಕುಕ್ಕರಲ್ಲಿ ಹೇಗೆ ಮಾಡ್ತೀವಿ ಅಂದರೆ, ಒಂದು 1/4 kg ಅರ್ಧ kg ಹುರುಳಿಕಾಳು ತೊಗೊಂಡು ಒಂದು 20 ವಿಷಲ್ ಹಾಕ್ಸ್ಕೊಳ್ಳಿ. ವಿಷಲ್ ಆರಿದ ನಂತರ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಬೇಯಿಸ್ಕೊಳ್ಳಿ. ನಂತರ ನಾನು ಏನು ತೋರಿಸಿದ್ದೀನಿ ಮಸಾಲೆ ಪದಾರ್ಥಗಳು ಸೇಮ್ ಇದೇ ರೀತಿ ಹುರ್ಕೊಂಡು ರುಬ್ಕೊಂಡು ಕುದಿಸ್ಕೋಬೋದು. ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದಂತಹ ಹುರುಳಿಕಾಳು ಅಷ್ಟು ಮಂದ ಬರಲ್ಲ. ಆ ಸಮಯದಲ್ಲಿ ನೀವು ಸ್ವಲ್ಪ ಹುರುಳಿಕಾಳನ್ನು ರುಬ್ಲಿಕ್ಕೆ ಹಾಕ್ಕೊಳ್ಳಿ. ಕುಕ್ಕರಲ್ಲಿ ಮಾಡಿರೋಂತಹ ಸಾಂಬಾರಿಗೆ ಮಾತ್ರ ಹೇಳ್ತಿರೋದು. ಒಲೆಯಲ್ಲಿ ಮಾಡಿರೋ ಸಾಂಬಾರಿಗೆ ಯಾವುದೇ ಕಾರಣಕ್ಕೂ ಬೆಂದಂಥ ಕಾಳನ್ನ ಬೆರೆಸಿ ರುಬ್ಲಿಕ್ಕೆ ಹೋಗಬೇಡಿ, ರುಚಿ ಚೆನ್ನಾಗಿರಲ್ಲ. ಸೌದೆ ಒಲೆಯಲ್ಲಿ ಎಲ್ಲರೂ ಮಾಡೋಕ್ಕಾಗಲ್ಲ, ಸೌದೆ ಒಲೆ ಹಾಕಿ ಎಲ್ಲನೂ ಈ ಥರ ಮಾಡಲಿಕ್ಕಾಗಲ್ಲ. ಹಾಗಾಗಿ ಕುಕ್ಕರಲ್ಲಿ ಮಾಡ್ಕೋಬೇಕಾದ್ರೆ ಈ ರೀತಿ ಮಾಡ್ಕೊಳ್ಳಿ. ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಸಿಗೋವಂಥದ್ದು ತಂದು ತಿನ್ನೋದಕ್ಕಿಂತ ಮನೇಲೇ ಮಾಡಿಕೊಂಡ್ರೆ ವರ್ಷಕ್ಕೊಂದು 2 ಸಲ ಮಾಡಿಕೊಂಡ್ರೆ ಸಾಕು. ನಮ್ಮ ಅಜ್ಜಂದಿರ ಕಾಲದಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ 5ರಿಂದ 10 kg ಹುರುಳಿಕಾಳನ್ನು ಬೇಯಿಸ್ಕೊಳ್ಳೋರು. ಬಂದಂತಹ ರಸದಿಂದ ಮನೆಗೆ ಸಾಂಬಾರು, ಈ ಥರ ಒಂದು ಹುರುಳಿಕಟ್ಟು ಸಾರು ಮಾಡೋರು. ಸಾಂಬಾರು ಅಂತ ಹೇಳಲ್ಲ, ಹುರುಳಿಕಟ್ಟು ಸಾರು ಅಂತ ಹೇಳೋದು ಇದಕ್ಕೆ. ಈ ಥರ ಒಂದು ಮಾಡಿಕೊಂಡು ಬೆಂದಂತಹ ಕಾಳುಗಳನ್ನು ಗದ್ದೆ ಉಳುಮೆ ಮಾಡೋಂತಹ ಎತ್ತುಗಳಿಗೆ, ಹಸುಗಳಿಗೆ ಕೊಡೋರು. ಹಾಗಾಗಿ ಹುರುಳಿಕಾಳು ತುಂಬಾ ಬೇಯಿಸೋರು. ಬೆಂದಂತಹ ರಸದಿಂದ ಸಾಂಬಾರು ಮಾಡ್ಕೊಳ್ಳೋರು. ಹಾಗಾಗಿ ನಮ್ಮ ಮಲೆನಾಡು ಭಾಗಗಳಲ್ಲಿ ಈ ಥರ ಒಂದು ಹುರುಳಿಕಾಳು ಸಾಂಬಾರು ಫೇಮಸ್ ಆಗಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು, ಖಂಡಿತವಾಗ್ಲೂ ಟ್ರೈ ಮಾಡಿ. ನನ್ನ ರುಚಿ ಮಲೆನಾಡು ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರು, ಕಮೆಂಟು ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.